ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಲಾಕಪ್ ಡೆತ್ ಆರೋಪಕ್ಕೆ ಚನ್ನಗಿರಿ ಠಾಣೆ ಮೇಲೆ ಅಟ್ಯಾಕ್. ಇಬ್ಬರು ಪೊಲೀಸ್ ಅಧಿಕಾರಿಗಳಿಗೆ ಅಮಾನತು ಶಿಕ್ಷೆ. ರಾಜ್ಯ ಸರ್ಕಾರದ ನಡೆಗೆ ವಿಪಕ್ಷ ನಾಯಕರು ಕೆಂಡಾಮಂಡಲ. ಅಂಜಲಿ ನೇಹಾ ಹಿರೇಮಠ್ ಪ್ರಕರಣದಲ್ಲಿ ಪೊಲೀಸರ ಮೇಲೆ ಕ್ರಮ ಆಗಿಲ್ಲ. ಚನ್ನಗಿರಿಯಲ್ಲಿ ಮಾತ್ರ ಪೊಲೀಸರ ಮೇಲೆ ಕ್ರಮ ಯಾಕೆ ಅಂತ ಪ್ರಹ್ಲಾದ್ ಜೋಶಿ ಪ್ರಶ್ನೆ. ಸರ್ಕಾರಕ್ಕೆ ಮತಿಭ್ರಮಣೆ ಅಂತಲೂ ವಾಗ್ದಾಳಿ. ಪ್ರಧಾನಿಯಾದ್ರೆ ಅವರದ್ದೇ ದೇವಸ್ಥಾನ ನಿರ್ಮಾಣವಾಗುತ್ತೆ, ನನ್ನ ದೇವಸ್ಥಾನ ಕಟ್ಟಿ ಎನ್ನುವ ಮನಸ್ಥಿತಿ ಅವರಿಗಿದೆ. ಮತ್ತೆ ಮೋದಿ ವಿರುದ್ಧ ಸಚಿವ ಶಿವರಾಜ್ ತಂಗಡಗಿ ವ್ಯಂಗ್ಯ. ಮತ್ತೊಮ್ಮೆ ಮುನ್ನೆಲೆಗೆ ಬಂದ ಸಿಎಂ ಬದಲಾವಣೆ ಕೂಗು. 100ಕ್ಕೆ 100 ಡಿಕೆಶಿ ಸಿಎಂ ಆಗ್ತಾರೆ ಎಂದ ಪುಟ್ಟಣ್ಣ. ಹಿತ್ತಲ ಬಾಗಿಲಿಂದ ಬಂದು ಮುಖ್ಯಮಂತ್ರಿ ಆಗಿದ್ದಾರೆ ಎಂದ ವಿಧಾನ ಪರಿಷತ್ ಸದಸ್ಯ. ಬಿಜೆಪಿಯಿಂದ ಉಡುಪಿ ಮಾಜಿ ಶಾಸಕ ರಘುಪತಿ ಭಟ್ ಉಚ್ಚಾಟನೆ. ಪರಿಷತ್ ಪದವೀಧರ ಚುನಾವಣೆಯಲ್ಲಿ ಬಂಡಾಯವಾಗಿ ಸ್ಪರ್ಧಿಸಿದ್ದಕ್ಕೆ ಕ್ರಮ. ಯಾವುದೇ ನೋಟಿಸ್ ಕೈಗೆ ತಲುಪಿಲ್ಲ ಎಂದ ರಘುಪತಿ ಭಟ್. ಬಿಜೆಪಿ ನಾಯಕರ ತಲೆಗೆ ಹುಳ ಬಿಟ್ಟ ಅರುಣ್. ಪ್ರತಿನಿತ್ಯ ಎಫ್ಬಿಯಲ್ಲಿ ರಿವೀಲ್ ಆಗ್ತಿದೆ ಜಿಲ್ಲಾ ಬಿಜೆಪಿ ನಾಯಕರ ಬಂಡವಾಳ. ಇದು ಅರುಣ್ ಆರ್ ಯು ದೇರ್ ಅಲ್ಲ, ಹೂ ಆರ್ ಯು ಅರುಣ. ಬಾಗಲಕೋಟೆಯಲ್ಲಿ ಆಲಿಕಲ್ಲು ಮಳೆ. ಉದುರಿದ ಮಾವು, ಬೆಳೆಗಾರರಿಗೆ ಸಂಕಟ. ಸರ್ಕಾರ ಪರಿಹಾರ ನೀಡಬೇಕು ಅಂತ ರೈತರ ಮನವಿ. ಮಿನರಲ್ ವಾಟರ್ ಕುಡಿಯೋ ಜನರೇ ಎಚ್ಚರ ಎಚ್ಚರ. ದಾಹ ತೀರಿಸೋ ಗಂಗೆಯಲ್ಲಿ ಸಿಗ್ತಿದೆ ಜೇಡ. ಯಾಮಾರಿ ಕಣ್ಮುಚ್ಚಿ ನೀರು ಕುಡಿದ್ರೆ ಹರೋಹರ. ಸ್ಪಾ ಹೆಸರಲ್ಲಿ ನಡೀತಾ ಇತ್ತು ಬಿಸಿ ಬಿಸಿ ದಂಧೆ. ಮೈಸೂರಿನ ಪೊಲೀಸರ ಕಾರ್ಯಾಚರಣೆಯಲ್ಲಿ ಬಯಲಾಯಿತು ವೇಶ್ಯಾವಾಟಿಕೆ. ದಾಳಿ ವೇಳೆ 5 ಅರೆಸ್ಟ್, 5 ಯುವತಿಯರ ರಕ್ಷಣೆ. ಅದ್ದೂರಿಯಾಗಿ ನೆರವೇರಿದ ಯುಟಿ ಖಾದರ್ ಸಹೋದರನ ಮಗನ ಮದುವೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿ. ನವಜೋಡಿಗೆ ಶುಭಾಶಯ ಕೋರಿದ ನಾಯಕರು. ಸಾವನ್ನಪ್ಪಿದವರ ಕುಟುಂಬಕ್ಕೆ ಪ್ರಧಾನಿ ಮೋದಿ ಸಂತಾಪ. ಮೃತರ ಕುಟುಂಬಕ್ಕೆ ತಲಾ 4 ಲಕ್ಷ ಪರಿಹಾರ ಘೋಷಣೆ. ಗೇಮಿಂಗ್ ಝೋನ್ ಮಾಲೀಕ ಸೇರಿ 3 ಅರೆಸ್ಟ್. ಬಂಗಾಳಕೊಲ್ಲಿಯಲ್ಲಿ ರೇಮಲ್ ಸೈಕ್ಲೋನ್ ಭೀತಿ. ಇಂದು ಕರಾವಳಿಗೆ ಅಪ್ಪಳಿಸಲಿದೆ ಚಂಡಿ. ದಕ್ಷಿಣ ಮತ್ತು ಉತ್ತರದ 24 ಪರಗಣ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ. ಚಂಡಮಾರುತದ ಎಫೆಕ್ಟ್ನಿಂದ ಕೋಲ್ಕತ್ತಾದಲ್ಲಿ ಮಳೆ. ಮೀನುಗಾರರಿಗೆ ರೆಡ್ ಅಲರ್ಟ್ ಘೋಷಣೆ. ಸಮುದ್ರಕ್ಕಿಳಿಯದಂತೆ ಎಚ್ಚರಿಕೆ. 21 ಗಂಟೆಗಳ ಕಾಲ ಕೋಲ್ಕತ್ತಾ ಏರ್ಪೋರ್ಟ್ನಲ್ಲಿ ವಿಮಾನ ಹಾರಾಟ ಸ್ಥಗಿತ. ಜಯಲಲಿತಾ ತಮಿಳುನಾಡಿನ ಶ್ರೇಷ್ಠ ಹಿಂದುತ್ವವಾದಿ ನಾಯಕಿ. ಅವರ ಬಳಿಕ ಹಿಂದೂಗಳು ಬಿಜೆಪಿಯನ್ನ ಬೆಂಬಲಿಸ್ತಾ ಇದ್ದಾರೆ. ರಾಜಕೀಯ ಸಂಚಲನಕ್ಕೆ ಕಾರಣವಾದ ಅಣ್ಣಾಮಲೈ ಮಾತು. ಅಣ್ಣಾಮಲೈ ಆಡಿದ ಮಾತಿಂದ ಹೊತ್ತಿಕೊಳ್ತು ರಾಜಕೀಯ ಕಿಡಿ. ಜಯಲಲಿತಾ ಬಗ್ಗೆ ಇರೋ ಅಜ್ಞಾನ, ತಪ್ಪು ತಿಳುವಳಿಕೆ ತೋರಿಸುತ್ತೆ ಅಂತ ಶಶಿಕಲಾ ವಾಗ್ದಾಳಿ. ದೇವರು ಒಬ್ಬನೇ ಅನ್ನೋದು ಅಮ್ಮ ಸಿದ್ಧಾಂತ ಎಂದ ಎಐಎಡಿಎಂಕೆ. ಚಿತ್ರದುರ್ಗದ ಹಿರಿಯೂರಲ್ಲಿ ಮತ್ತೆ ಕರಡಿ ಪ್ರತ್ಯಕ್ಷ. 3 ತಿಂಗಳ ಹಿಂದೆ ಕಣ್ಮರೆಯಾಗಿದ್ದ ಜಾಂಬವಂತ ಕಾಣಿಸಿಕೊಂಡಿದ್ರಿಂದ ಆತಂಕ. ತಕ್ಷಣ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆ ಸಿಬ್ಬಂದಿ ಮನವಿ. ಚಿತ್ರದುರ್ಗದಲ್ಲಿ ಯಲ್ಲಮ್ಮ ಜಾತ್ರಾ ಮಹೋತ್ಸವ ಸಂಭ್ರಮ. ನಗರದ ಪ್ರಮುಖ ಬೀದಿಗಳಲ್ಲಿ ಮಂಗಳವಾದ್ಯ ಸಹಿತ ಸಂಚಾರ. ತಮಟೆ ನಾದಕ್ಕೆ ಭಕ್ತರ ಸಖತ್ ಸ್ಟೆಪ್ಸ್. ಐಪಿಎಲ್ ಸೀಸನ್ 17ಗೆ ಇವತ್ತು ಕ್ಲೈಮ್ಯಾಕ್ಸ್. ನೈಟ್ ರೈಡರ್ಸ್ ಅಂಡ್ ಸನ್ರೈಸರ್ಸ್ ಫೈನಲ್ ಫೈಟ್. ಇಂದು ಯಾರಾಗ್ತಾರೆ ಐಪಿಎಲ್ ಚಾಂಪಿಯನ್? ತೆಲಂಗಾಣದಲ್ಲಿ ಹನುಮ ಮಾಲಾಧಾರಿ ಹಾಗೂ ಪೊಲೀಸರ ನಡುವೆ ವಾಗ್ವಾದ.
ಕಾರಿನ ಡೋರ್ ಹಿಡಿದು ನಿಂತ ಮಾಲಾಧಾರಿ, ಇದನ್ನು ಲೆಕ್ಕಿಸದೆ ಎಳೆದೊಯ್ದ ಪೊಲೀಸ್ ವೆಹಿಕಲ್, ಆತ ಬದುಕಿದ್ದೇ ಹೆಚ್ಚು. ಇಂಡೋನೇಷ್ಯಾದಲ್ಲಿ ಭೀಕರ ಭೂಕುಸಿತ, 300ಕ್ಕೂ ಹೆಚ್ಚು ಮಂದಿ ಭೂಸಮಾಧಿ, ಸುಮಾರು 1100 ಮನೆಗಳು ನೆಲಸಮ, ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.